ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ಟೈಮ್ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶ್ವೇತಾ ಅಂತ. ನಾನು ಇವತ್ತಿಂದ ಡೈಲಿ ಬ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಪ್ಲೀಸ್ ನಿಮ್ ಸಪೋರ್ಟ್ ನನಗೆ ಇರ್ಬೇಕು ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಅಂಡ್ ಇವತ್ತು ಆ ನಾವು ಹೊರಗಡೆ ಹೋಗ್ತಾ ಇದೀವಿ. ಮಧ್ಯಮ ಕುಟುಂಬದವರಿಗೆ ಹೊರಗಡೆ ಹೋಗೋದೇ ಅಂದ್ರೇನು ಒಂಥರ ಸರ್ಪ್ರೈಸಿಂಗ್ ಆಗಿದ್ದಂಗೆನೆ. ನಾನು ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು 6:30ಗೆ ಎದ್ದೆ. 6:30ಗೆ ಎದ್ದು ಮನೆಯೆಲ್ಲ ನೀಟ್ಲಿ ಪೂಜೆ ಮಾಡಿ, ಇವತ್ತು ಶುಕ್ರವಾರ ಬೇರೆ ಅಲ್ಲ, ನಾನು ಶುಕ್ರವಾರ ದಿನ ನಾನು ಫಸ್ಟ್ ಡೇ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಪೂಜೆ ಎಲ್ಲ ಮಾಡಿ ಮತ್ತೆ ನಾನು ಇವತ್ತು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಪ್ಲೀಸ್ ನಿಮ್ ಸಪೋರ್ಟ್ ಇರ್ಬೇಕು ಅಂತ ನಾನು ಕೋರ್ಕೊಂತಾ ಇದ್ದೀನಿ ನಿಮ್ಮ ಹತ್ರ. ಒಂದು ಇದು ಮಿನಿ ಬ್ಲಾಗ್ ಅಂತ ಅನ್ಕೊಳ್ಳಿ. ಪ್ಲೀಸ್ ನಿಮ್ ಸಪೋರ್ಟ್ ನಮ್ಗೆ ಇರ್ಬೇಕು ಅಂತ ಅನ್ಕೊಂತೀನಿ. ಫಸ್ಟ್ ನಾನು ಈ ಬ್ಲಾಗ್ ಇದು ಚಾನಲ್ ಅಲ್ಲಿ ನಾನು ಆರ್ಟ್ ಅಂಡ್ ಕ್ರಾಫ್ಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ. ಇನ್ಮೇಲೆ ನಾನು ಡೈಲಿ ಬ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಪ್ಲೀಸ್ ನಿಮ್ ಸಪೋರ್ಟ್ ನಮ್ಗೆ ಇರ್ಬೇಕು. ನಾವೆಲ್ಲ ಯಾರೆಲ್ಲ ಹೋಗ್ತಾ ಇದೀವಿ ಅಂತ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಬನ್ನಿ ಹೋಗೋಣ. ಗೈಸ್, ನಾವು ಡಾಮಿನೋಸ್ಗೆ ಹೋಗ್ತಾ ಇದ್ದೀವಿ. ಡಾಮಿನೋಸ್ಗೆ ಹೋಗ್ತಾ ಇರೋದು ಯಾಕೆಂದರೆ ಸರ್ಪ್ರೈಸ್ ಅಂದರೆ ಪಾರ್ಟಿ, ಕಿಟಿ ಪಾರ್ಟಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಗೆ ಹೇಳಿದ್ನಲ್ವಾ, ನಮ್ಮ ಹಸ್ಬೆಂಡ್ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಅದು ಡಾಮಿನೋಸ್ ಕರ್ಕೊಂಡು ಹೋಗ್ತಿದ್ದಾರೆ. ಸುಮ್ನೆ ಒಂದು ಚಿಕ್ಕ ಪಾರ್ಟಿ ಅಂತ ಮಾಡ್ತಾ ಇದೀವಿ. ಕಿಟಿ ಪಾರ್ಟಿ ಅಂತೆ. ಇವಳು ನನ್ ಮಗಳು ಸಾಕ್ಷಿ ಅಂತ, ನನ್ ದೊಡ್ಡ ಮಗಳು ಇವಳು. ಇನ್ನ ಇಬ್ರು ಮಕ್ಳುಗಳನ್ನ ನಾನು ಇವಾಗ್ಲೇ ಇಂಟ್ರೊಡ್ಯೂಸ್ ಮಾಡಲ್ಲ, ಯಾಕೆಂದ್ರೆ ಅವ್ರು ತುಂಬಾ ಚಿಕ್ಕ ಮಕ್ಳುಗಳು. ಅದರಿಂದಾಗಿ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಲ್ಲ. ಇನ್ ಮುಂದಕ್ಕೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಆದ್ರೆ ನನ್ನ ಇನ್ನೊಬ್ಬ ಮಗನಿಗೆ 2.5 ವರ್ಷ, ಇನ್ನ ಚಿಕ್ಕ ಪಾಪುಗೆ 10 ತಿಂಗಳು. ಅದರಿಂದಾಗಿ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಲ್ಲ. ಗೈಸ್, ಫೈನಲಿ ನಾವು ಡಾಮಿನೋಸ್ ಒಳಗಡೆ ಹೋಗ್ತಾ ಇದೀವಿ. ಬನ್ನಿ ಏನ್ ಆರ್ಡರ್ ಮಾಡೋದು ಅಂತ ನೋಡೋಣ. ಹಾಯ್ ಗೈಸ್, ನಾವು ಆರ್ಡರ್ ಮಾಡಿದ್ದೀವಿ. ಕಾರ್ನ್ ಅಂಡ್ ಚೀಸ್ ಪಿಜ್ಜಾ, ಒಂದ್ ವೆಜ್ ಲಾವಾ, 2 ಕೋಕೋ-ಕೋಲಾ. 990 1045 ಆಯ್ತು. 1045 ಆಗಿದೆ. ಈಗ ತಿನ್ನೋದು ಒಂದು ಬಾಕಿ ಇದೆ ಅಷ್ಟೇ. ನನ್ ಮಗಳು ತಿನ್ನಕ್ಕೆ ಬತ್ತಿದ್ದಾಳೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ನೋಡಿ ಗೈಸ್, ಇಷ್ಟು ಆರ್ಡರ್ ಮಾಡಿದೀವಿ. ಫಸ್ಟ್ ಪುಲಾಪಾಟ್ ಪಿಜ್ಜಾ, ನೆಕ್ಸ್ಟ್ ಆನಿಯನ್ ಅಂಡ್ ಕ್ಯಾಪ್ಸಿಕಮ್, ನೆಕ್ಸ್ಟ್ ಗೋಲ್ಡನ್ ಕಾರ್ನ್, ಮತ್ತೆ ಒಂದ್ ವೆಜ್ ಲಾವಾ, ಚಾಕ್ಲೇಟ್ ಲಾವಾ ಆರ್ಡರ್ ಮಾಡಿದ್ವಿ. ಈಗ ನಾವು ಹೋಗ್ತಾ ಇದೀವಿ ಬಾಂಬೆ ಹೋಲ್ಸೇಲ್ ಮಾರ್ಟಿಗೆ. ಅಲ್ಲಿ ಏನೇನಿದೆ ಅಂತ ನಮ್ಮ ಮಮ್ಮಿ ಹೇಳ್ತಾರೆ, ಬನ್ನಿ ನೋಡೋಣ. ಒಳಗಡೆ ಹೋಗ್ತಾ ಇದೀವಿ, ನೋಡೋಣ ಏನಿದೆ. ಅಂದ್ರೆ ಈ ತಗೊಂಡಿದ್ದೆಲ್ಲ 110 ಸಿಗುತ್ತೆ. ಮತ್ತೆ ಚಿಕ್ಕ ವಸ್ತುಗಳೆಲ್ಲ 60 ರೂಪೀಸ್ ಸಿಗುತ್ತೆ. ಬನ್ನಿ ಗೈಸ್, ಯಾವ್ಯಾವ ರೇಟಲ್ಲಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಿದ್ದಂಗೆ ಇದು ಮ್ಯಾಟ್ ಇದೆ. ಮ್ಯಾಟ್ ಎಲ್ಲ 110 ರೂಪೀಸ್ಗೆ ಜೋಡಿ ಇದೆ. 110 ರೂಪೀಸ್ ಜೋಡಿ ಅಂದರೆ 55 ಅಂತ ಇರ್ಬೋದು ಅನಿಸುತ್ತೆ. ಇದು ಸ್ಪೂನ್ಸು 60 ರೂಪೀಸ್ ಒಂದು ಪ್ಯಾಕೆಟ್ ಇದೆ. 10 ಸ್ಪೂನ್ಸ್ ಬರುತ್ತೆ. ನೆಕ್ಸ್ಟು ಆ ವೈರು 3 ಮೀಟರ್ಸ್ ಲಾಂಗ್ ಇದೆ. 110 ರೂಪೀಸ್ ಆಗಿರುತ್ತೆ. ಇದೆಲ್ಲ ಬೆಡ್ಸು 110. ಆಮೇಲೆ ನೆಕ್ಸ್ಟು ನೋಡಿ, ಇದೆಲ್ಲ ಸಿಸರ್ಸು 110 ಇದೆ. ಆಮೇಲೆ ಇದು ಸ್ಟ್ರೈಟ್ನರು, ಇದು ಕೂಡ 110 ಇದೆ. ನೆಕ್ಸ್ಟು ಇದು ಈ ಕಡೆ ರೆಡ್ ಕಲರ್ ತೋರಿಸ್ತಾ ಇದ್ದಾರಲ್ಲ, ಅದೇನು ಅಂತ ಇದೇನು ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ನೀವೇ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ನಮಗೂ ಗೊತ್ತಿಲ್ಲ. ನಾವಿದನ್ನು ಅಂದ್ಕೊಂಡು ನಮ್ಮಪ್ಪ ರಂಗೋಲಿ ಹಾಕೋದು ಅಂತ ಹೇಳ್ತಾಯಿದ್ರು. ನಾವು ಕಿಚನ್ ಅಸೆಸರೀಸ್ ಅಂತ ಅಂದ್ಕೊಂಡಿದ್ದೀವಿ. ಇದು ಕಿಚನ್ ಅಸೆಸರೀಸ್ ಇರ್ಬೋದು, ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಇದು ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟು ನಾವು ಬಂದಿದ್ದೆ ಸ್ವಲ್ಪ ಕಿಚನ್ ಅಸೆಸರೀಸ್ ತೊಗೊಳೋಣ ಅಂತ. ಇದು ಗ್ಲಾಸ್ ಬೌಲು ಕೆಳಗಡೆ, ಮತ್ತು ಮೇಲ್ಗಡೆ ಪ್ಲಾಸ್ಟಿಕ್ ಲಿಡ್ ಇದೆ. ಮತ್ತು ಇದು ಗ್ಲಾಸ್ಗಳು ನೋಡಿ 60 ರೂಪೀಸ್ ಜೋಡಿ. ಆಮೇಲೆ ನೆಕ್ಸ್ಟು ಬನ್ನಿ ನೋಡೋಣ.
ಈ ಗ್ಲಾಸ್ಗಳೆಲ್ಲ 60 ರುಪೀಸ್ ಜೋಡಿ ಇದೆ. ಅದ್ರ ಮೇಲ್ಗಡೆನೂ ಪಿಂಗಾಣಿಗಳಿದೆ, ಅದು 60 ರುಪೀಸ್ ಜೋಡಿ. ಈಗ ಬ್ಯಾಕ್ ಟು ಹೋಮ್ ಅಂತ ಅಂದ್ಕೊಂಡ್ವಿ, ಆದರೆ ಬ್ಯಾಕ್ ಟು ಹೋಮ್ ಅಲ್ಲ, ಬ್ಯಾಕ್ ಟು ಅಂಗಡಿ. ಬ್ಯಾಕ್ ಟು ಅಂಗಡಿಗೆ ಹೋಗೋಣ ಅಂದರೆ ನಮ್ಮಪ್ಪ ಇದು ಕಾರ್ ಟ್ರೆಂಡ್ಸು ಅದಕ್ಕೆ ಹೋಗೋಣ ಅಂದರು, ಆದರೆ ಅದು ಓಪನ್ನೇ ಆಗಿರಲಿಲ್ಲ. ಹಾಯ್ ಫ್ರೆಂಡ್ಸ್, ನಾವು ಶಾಪಿಂಗ್ ಎಲ್ಲ ಮುಗೀತು, ಮತ್ತೆ ಡಾಮಿನೋಸ್ಗೆ ಹೋಗಿ ಚೆನ್ನಾಗಿ ತಿನ್ಕೊಂಡು ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ನಮ್ಮ ಹಸ್ಬೆಂಡು ಕಾರ್ದು ಸ್ಪೇರ್ ಪಾರ್ಟ್ಸ್ ತಗೋಬೇಕಾಗಿತ್ತು, ಅಲ್ಲಿಗೂ ಹೋಗಿದ್ದು. ಅದು ಶಾಪ್ ಕ್ಲೋಸ್ ಆಗಿತ್ತು, ಅದರಿಂದಾಗಿ ಹಂಗೆ ಬಂದ್ವಿ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು, ಅಲ್ಲಿಗೆ ನನ್ನ ಮಗಳು ಹೋಗಿ ಕ್ಲೀನ್ ಮಾಡ್ಕೊಂಡು ಬಂದ್ಲು. ಕಂಪ್ಲೀಟ್ ಮಾಡಿದ್ದಾಳೆ ನನ್ನ ಮಗಳು. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ನಮ್ಮನ್ನು ಬೆಳೆಸಿ ನೀವು ಬೆಳೀರಿ. ಆ್ಯಂಡ್ ನಾನು ಇನ್ನೊಂದು ಹೇಳೋದು ಮರ್ತ್ಕೊಂಡೆ. ಮನೆ ಕ್ಲೀನ್ ಮಾಡಬೇಕಾದಾಗ ಅವ್ರ ಅಪ್ಪನ ಡೈರಿ ಸಿಕ್ತಂತೆ, ಹಳೆ ಡೈರಿ. ಅದರಲ್ಲಿ ಫಸ್ಟ್ ಹುಡುಗಿದ್ದು ಕ್ರಶ್, ಫಸ್ಟ್ ಹುಡುಗಿದ್ದು ಫಸ್ಟ್ ಹುಡುಗಿ ಕ್ರಶ್ ಆಗಿದ್ದು ಡೈರಿ ಸಿಕ್ಕಿದೆ ಅಂತೆ. ಅದರಲ್ಲಿ ಏನೇನೋ ಕವನ ಎಲ್ಲ ಬರ್ದಿದ್ದಾರೆ. ಅವ್ರ ಅಪ್ಪನ ಡೈರಿ ಸಿಕ್ಕಿದೆ, ಅದರಿಂದಾಗಿ ಅವ್ರ ಅಪ್ಪನ ಫುಲ್ ರೇಗಿಸ್ತಿದ್ದಾಳೆ. ಆ್ಯಂಡ್ ಅದರಲ್ಲಿ ಏನೇನೋ ಕವನ ಬರ್ದಿದ್ದಾರೆ ಅಂತೆ ಅವ್ರಪ್ಪ, ಅದನ್ನ ಓದ್ತಿದ್ದಾಳೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅವ್ರು ಏನೇನು ಕವನ ಬರ್ದಿದ್ದಾರೋ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಾಳೆ ಮೀಟ್ ಮಾಡೋಣ. ಬಾಯ್ ಬಾಯ್. ಬಾಯ್.